ನಾವು ನಮ್ಮ ಕರ್ನಾಟಕದ ಹೆಸರಾಂತ ನ್ಯಾಯಮೂರ್ತಿಗಳಲ್ಲೂ ಒಬ್ಬರಾಗಿರ್ತಕ್ಕಂಥವರು ಕೂಡ. ಇದಾದರೂ ಕೂಡ ನಾಗಮೋಹನ್ ದಾಸ್ ಅವರು ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸತತವಾಗಿ ಒಂದು 29 ನಿಮಿಷ ಮಾತಾಡಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಹೇಳಿದಂಥ ನಾಗಮೋಹನ್ ದಾಸ್ ಸರ್ ಅವರು ಮತ್ತೊಂದು ವಿಷಯ ಹೇಳಿದ್ರು. ಆ ವಿಷಯ ಟಚ್ ಮಾಡಿ ನನ್ನ ಸ್ನೇಹಿತನ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ನಿಮ್ಮ ಹತ್ರ ಇಷ್ಟಪಡ್ತೀನಿ. ಯಾಕಂದ್ರೆ ಶ್ರೀನಿವಾಸ್ ರೆಡ್ಡಿ ನಾನು ಇಬ್ಬರೂ ಹೈಸ್ಕೂಲು ಒಟ್ಟಿಗೆ ಓದಿರ್ತಕ್ಕಂಥವ್ರು. 8:30ಗೆ ನಾನು ಮಾರ್ಕೆಟಲ್ಲಿ ಕಲಾಸ್ಪಳ್ಳಿ ಮಾರ್ಕೆಟಲ್ಲಿ ಬಸ್ ಇಳಿದಾಗ ಒಂದು ಸ್ಕೂಟ್ರು ಸೀನಿಯರ್ ಸ್ಕೂಟ್ರ್ ತಂದು ಇಳಿಸ್ಕೊಂಡು, ಯಾಕಂತ ಹೇಳಿದ್ರೆ ಹೋಗಿ ನನಗೆ ಮಾರ್ಕ್ಸ್ ಕಾರ್ಡ್, ನನಗೆ ಬುಕ್ಕುಗಳು ಕೊಟ್ಟು, ಒಂದು ಕ್ವಶನ್ ಪೇಪರ್ಗಳು ಕೊಟ್ಟು, ನೀನು ಈ ರೀತಿ ಓದಬೇಕು, ನೀನು ಈ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂತೇಳಿ ನನ್ನ ಕ್ಲಾಸ್ಮೇಟು ಮುಳುಬಾಗಿಲು ಬಂದಮೇಲೆ ಶ್ರೀನಿವಾಸ್ ರೆಡ್ಡಿ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಯಾವತ್ತೇ ಆಗಲಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಕ್ಕಂಥ ಒಳ್ಳೆ ಕೆಲಸಗಳನ್ನೆಲ್ಲ ಕೂಡ ನಾವು ಅವಾಗ ಪೇಪರ್ಗಳಲ್ಲಿ ನೋಡಿ ಇದು ಮಾಡಿದ್ವಿ. ಇಂಥ ನಮ್ಮ ಶ್ರೀನಿವಾಸ್ ರೆಡ್ಡಿ ನನ್ನ ಬದುಕಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ ಮಾಡಿದ್ದಾರೆ. ಅದನ್ನು ನಾನು ಇವಾಗಲೇ ಹೇಳಿದ್ದೀನಿ. ಶಿಕ್ಷಕ ವೃತ್ತಿಯಲ್ಲಿ ಅವರು 15 ವರ್ಷ ಶಾರದಾ ವಿದ್ಯಾಪೀಠ ಸಂಸ್ಥೆಯಲ್ಲಿ ಇದಾದಮೇಲೆ ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಮತ್ತು ಈ ವರ್ಷ ನಡೆದಂಥ ಚಟುವಟಿಕೆಗಳನ್ನು ಒಂದು 2 ನಿಮಿಷ ಮಾತಾಡ್ತೀನಿ. ನಾನು ಯಾರಿಗೂ ಬೋರ್ ಮಾಡಿಸೋದಕ್ಕೂ ಹೋಗೋದಿಲ್ಲ, ಮತ್ತು ವೈಯಕ್ತಿಕವಾಗಿ ಯಾರಿಗೂ ಆಗಲಿ ನಾನು ಮಾತಾಡೋಕ್ಕೂ ಹೋಗೋದಿಲ್ಲ. ಅಟ್ಲೀಸ್ಟ್ ನಮಗಾಗಿ ನಮ್ಮ ತಂದೆ ತಾಯಿಗಳಿಗಾದರೂ ಕೂಡ 23 ವರ್ಷಕ್ಕೇನಾದರೂ ಸಾಧನೆ ಮಾಡಿ ತೋರಿಸೋಂಥ ಜೀವನ ಪ್ರೇರಣೆ ನಿಮಗೆಲ್ಲ ಆದರ್ಶ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಶ್ರೀನಿವಾಸ್ ರೆಡ್ಡಿ ಅವರು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ವರಸಿದ್ಧಿ ಗ್ರಾಮಾಂತರ ವಿದ್ಯಾಸಂಸ್ಥೆ ನಂಗಲಿ ವತಿಯಿಂದ ನಡೆಸ್ತಕ್ಕಂಥ ಪದವಿ ಪೂರ್ವ ಕಾಲೇಜು ಏನು ಫೆಬ್ರವರಿ 28ನೇ ತಾರೀಕು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆ ಎಲ್ಲ ಮಕ್ಕಳಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳಿ ಅವರ ಎಕ್ಸಾಮ್ಸು ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಬರೆದು ಒಳ್ಳೆಯ ಅಂಕಗಳನ್ನು ಪಡೀಲಿ ಅನ್ನೋ ಉದ್ದೇಶದಿಂದ ಇವತ್ತು ಅವರಿಗೆ ನಾವು ಯಾರ ಹತ್ರ ಆದ್ರೂ ಪ್ರವೇಶ ಪತ್ರಗಳನ್ನು ಕೊಟ್ಟು ಅವರಿಗೆ ಒಂದು ಮಾರ್ಗದರ್ಶನ ನೀಡಿ, ಆ ಮಾರ್ಗದರ್ಶನ ಮುಖಾಂತರ ಅವರು ಇವತ್ತು ಏನು ಓದ್ಕೊಂಡಿದ್ದಾರೆ ಅದನ್ನು ಇನ್ನಷ್ಟು ಒಂದು ಎತ್ತರ ಮಟ್ಟಕ್ಕೆ ತಗೊಂಡೋಗಿ ಆ ಎಕ್ಸಾಮ್ಗಳೆಲ್ಲ ಬರೀಲಿ ಅನ್ನೋ ಒಂದು ಸದುದ್ದೇಶಕ್ಕೆ ಈ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಯಾಕಂತೇಳಿದ್ರೆ ತಮಗೆಲ್ಲ ಗೊತ್ತಿರ್ಬೋದು, ಫೆಬ್ರವರಿ 7ನೇ ತಾರೀಕು ಈ ಶಾಲೆಯಲ್ಲಿ ಏನು ಕಾರ್ಯಕ್ರಮಗಳು ನಡೆಯಲ್ಲ ಅಂತ ಇದ್ದರು. ನಾವೊಂದು ವಾರ್ಷಿಕೋತ್ಸವನ ಈ ಶಾಲೆಯಲ್ಲಿ ಎಷ್ಟೋ ವರ್ಷಗಳು ನಿಂತೋಗಿದ್ರು ಕೂಡ ನಮ್ಮ ಮಕ್ಕಳು ಕೂಡ ಶಾಲಾ ವಾರ್ಷಿಕೋತ್ಸವವನ್ನು ಮತ್ತು ಅದರ ಆಚರಣೆಯನ್ನು ಅವರ ವಿದ್ಯಾರ್ಥಿ ಜೀವನದಲ್ಲಿ ಸವಿನೆನಪುಗಳು ಅವ್ರಿಗೆ ಇರಲೇಬೇಕು ಅನ್ನೋ ಒಂದು ಪಣ ತೊಟ್ಟು ನಾವು ಆಡಳಿತ ಮಂಡಳಿಯವರೆಲ್ಲರೂ ಕೂಡ ಸೇರಿಕೊಂಡು ಒಂದು ಪ್ರೋಗ್ರಾಮನ್ನು ಮಾಡಬೇಕು ಅಂತೇಳ್ಬಿಟ್ಟು ಇಚ್ಛೆ ಪಟ್ವಿ. ಆವಾಗ ನನ್ನ ಮನಸ್ಸಿಗೆ ಬಂದಿದ್ದು ಒಂದೇ ನಾವು ಪ್ರೋಗ್ರಾಮ್ ಮಾಡ್ತೀವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ, ವಿದ್ಯಾರ್ಥಿಗಳು ಸಂತೋಷವೂ ಆಗುತ್ತೆ, ಸವಿನೆನಪುಗಳು ಇರುತ್ತೆ ಅನ್ನೋದು ಒಂದು ಮುಖ್ಯ ಉದ್ದೇಶ ಆಗಿದ್ದರೆ, ಸಮಾಜಮುಖವಾದಂಥ ಒಂದು ಉನ್ನತ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸೊಸೈಟಿಗೆ ಏನಾದರೂ ಒಂದು ಮಾರ್ಗದರ್ಶನ ನೀಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಆ ಕಳಕಳಿಯಿಂದ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಮತ್ತು ಫ್ಯೂಚರ್ ಏನಿದೆ, ಫ್ಯೂಚರಲ್ಲಿ ಯಾವ ಥರ ಆಗಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ನಾವು ನಮ್ಮ ಕರ್ನಾಟಕದ ಹೆಸರಾಂತ ನ್ಯಾಯಮೂರ್ತಿಗಳಲ್ಲೂ ಒಬ್ಬರಾಗಿರ್ತಕ್ಕಂಥವರು, ಸಂವಿಧಾನದ ಬಗ್ಗೆ ತುಂಬ ಅರಿವುಳ್ಳಂಥವರು, ಮತ್ತು ಸಂವಿಧಾನ ಓದು ಅಂತೇಳ್ಬಿಟ್ಟು ತಮ್ಮಂಥ ಮಕ್ಕಳಿಗೆ ಹಲವಾರು ಪುಸ್ತಕಗಳನ್ನು ಬರೆದಿರ್ತಕ್ಕಂಥವರು, ಮತ್ತು SC/ST ಒಂದು ರಿಸರ್ವೇಷನ್ ಪಾಲಿಸಿಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಒಂದು ಆಯೋಗ ಮಾಡಿದ್ರೆ ಅದಕ್ಕೆ ಸೂಕ್ತವಾದಂಥ ವ್ಯಕ್ತಿಗಳು ಅಂತೇಳ್ಬಿಟ್ಟು ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಮುಳಬಾಗಿಲು ತಾಲೂಕಿನ ಹೆಬ್ನಿ ಗ್ರಾಮದವರು ಅಂಥ ಒಂದು ಉನ್ನತವಾದ ಸ್ಥಾನವನ್ನು ಕರ್ನಾಟಕ ಸರ್ಕಾರದವರು ನೀಡಿದ್ರು. ಅವರೇ ಸೂಕ್ತವಾದಂಥ ವ್ಯಕ್ತಿ, ಅವ್ರನ್ನ ಕರ್ತರಬೇಕು ಅಂತೇಳ್ಬಿಟ್ಟು ಕರ್ಕೊಂಡು ಬಂದು ಒಂದು ಪ್ರೋಗ್ರಾಮ್ ಮಾಡಿದ್ವು ಅವತ್ತು. ಅದೇ ಪ್ರೋಗ್ರಾಮ್ಗೆ ನಮ್ಮ ಶ್ರೀನಿವಾಸ್ ರೆಡ್ಡಿ ಅವ್ರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳ್ಬಿಟ್ಟು ಮತ್ತೆ ನಮ್ಮ ಸಮಸ್ಯೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಇಷ್ಟಪಡ್ತೀನಿ. ಶ್ರೀನಿವಾಸ್ ರೆಡ್ಡಿಯನ್ನು ಕರೆದಿದ್ವಿ. ಶ್ರೀನಿವಾಸ್ ರೆಡ್ಡಿ ನನಗೆ ಯಾವ ರೀತಿ ಆತ್ಮೀಯ ಅಂತೇಳಿದ್ರೆ, ನಾವು ಇಬ್ಬರೂ ಒಬ್ಬೊಬ್ರನ್ನ ಭಾವ ಅಂದ್ಕೊಳ್ತಾ ಇರ್ತೀವಿ. ಭವಾನೇನು 6ನೇ ತಾರೀಕು ನಾಡು ಶಿರಡಿಗೆ ಹೋಗ್ತಾವನು ಶೇಷದಿ ಅಂತ. ಆಯಿತು, ದೇವ್ರದ್ದು ನೀನು ಫ್ಲೈಟೆಲ್ಲ ಕೂಡ ಬುಕ್ ಮಾಡ್ಕೊಂಡಿದ್ಯಾ, ದೇವ್ರ ಕಾರ್ಯಕ್ರಮ ಏನು ಅಂದ್ಕೊಂಡಿದ್ಯಾ, ನೀನು ಹೋಗಿ ಬಾ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬಾ ಅಂತೇಳ್ಬಿಟ್ಟು ಆ ಪ್ರೋಗ್ರಾಮ್ ಆದಮೇಲೆ ನಾನು ಶ್ರೀನಿವಾಸ್ ರೆಡ್ಡಿಯವ್ರನ್ನ ಇಲ್ಲಿ ಕರ್ಕೊಂಡು ಬರಬೇಕು ಅಂತೇಳ್ಬಿಟ್ಟು, ಇದು ತುಂಬ ಸಣ್ಣ ಪ್ರೋಗ್ರಾಮ್ ಆದರೂ ಕೂಡ ಪರವಾಗಿಲ್ಲ, ಶ್ರೀನಿವಾಸ್ ರೆಡ್ಡಿ ನೀನು ಬರಬೇಕು,
ನಮ್ಮ ಮಕ್ಕಳ ಬಗ್ಗೆ ನೀನೊಂದು ಸ್ವಲ್ಪ ಮಾತಾಡಬೇಕು, ನಿನ್ನ ಮಾರ್ಗದರ್ಶನ ನಮ್ಮ ಮಕ್ಕಳಿಗೆ ಬೇಕು ಅಂತೇಳ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಆಯಿತು ಬಾವ ಅಂತೇಳ್ಬಿಟ್ಟೆ ಬಂದಿದ್ದಾರೆ. ಇದಕ್ಕೂ ಮೊದಲು ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾಕಂತೇಳಿದ್ರೆ ನೀವು ಶೈಕ್ಷಣಿಕ ಕಾರ್ಯಕ್ರಮಗಳ ವಿಷಯದಲ್ಲಿ ಏನು ಮಾತಾಡ್ಕೊಳ್ತಾ ಇದ್ರೋ ಆ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಕೂಡ ಇದಾದರೂ ಕೂಡ ನಾಗಮೋಹನ್ ದಾಸ್ ಅವರು ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸತತವಾಗಿ ಒಂದು 29 ನಿಮಿಷ ಮಾತಾಡಿದ್ದಾರೆ. ಅದ್ರ ವಿಡಿಯೋ ನಿಮ್ಮ ಹತ್ರ ಇತ್ತು, ನಿಮ್ಮೆಲ್ರಿಗೂ ನಾನು ಹೇಳಿದ್ದೆ. ಆ ವಿಡಿಯೋದಲ್ಲಿ ಅವರು 29 ನಿಮಿಷ ಏನೇನು ಮಾತಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಕೂಡ ನೀವು ಒಂದು ಸ್ವಲ್ಪ ಕೂಲಂಕುಷವಾಗಿ ಕೇಳಬೇಕು ಅಂತೇಳ್ಬಿಟ್ಟು ಹೇಳಿದ್ದೆ. ಯಾಕಂತೇಳಿದ್ರೆ ತುಂಬ ಅಮೂಲ್ಯವಾದಂಥ ಒಂದು ಸಲಹೆಗಳನ್ನು ನೀಡಿದರು. ಸರ್ಕಾರ ಯಾವ ರೀತಿ ನಡ್ಕೊಬೇಕು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಮತೋಲನ ಯಾವ ರೀತಿ ಇರಬೇಕು, ಪಾರ್ಶಿಯಾಲಿಟಿ ಇರಬಾರ್ದು ಎಜುಕೇಷನಲ್ಲಿ, ಸರ್ಕಾರದ ಕರ್ತವ್ಯಗಳೇನು, ಪೇರೆಂಟ್ಗಳ ಕರ್ತವ್ಯಗಳೇನು, ಟೀಚರ್ಸ್ ಕರ್ತವ್ಯಗಳೇನು, ಮ್ಯಾನೇಜ್ಮೆಂಟ್ ಕರ್ತವ್ಯಗಳೇನು, ಹಾಗೆ ವಿದ್ಯಾರ್ಥಿಗಳ ಕರ್ತವ್ಯ ಏನು ಅಂತೇಳ್ಬಿಟ್ಟು ಎಲ್ಲ ಹೇಳಿದ್ರು. ಅದ್ರ ಬಗ್ಗೆ ನಾನು ಏನೂ ಹೇಳೋದಿಲ್ಲ. ಯಾಕಂತೇಳಿದ್ರೆ ಆ ವಿಡಿಯೋ ನೋಡಿಬಿಟ್ರೆ ಅದೆಲ್ಲ ಕೂಡ ಒಂದು ನಿಮಗೆ ಜ್ಞಾನದ ದೇಗುಲ ಆಗತ್ತೆ, ಜ್ಞಾನದ ಪೀಠಿಗೆ ಆಗತ್ತೆ. ಅದನ್ನೆಲ್ಲ ಕೂಡ ಎಕ್ಸಾಮ್ ಆದಮೇಲೆ ಓದಿ ಅಂತೇಳ್ಬಿಟ್ಟು ಕೇಳಿಸ್ಕೊಳ್ಳಿ ಅಂತೇಳ್ಬಿಟ್ಟು ಯೂಟ್ಯೂಬ್ ಲಿಂಕ್ ಕೊಡ್ತೀನಿ ಅಂತೇಳ್ಬಿಟ್ಟು ನಿಮ್ಮ ಹತ್ರ ಹೇಳಿದ್ದೆ. ಈ ಎಲ್ಲ ವಿಷಯಗಳನ್ನು ಹೇಳಿದಂಥ ನಾಗಮೋಹನ್ ದಾಸ್ ಸರ್ ಅವರು ಮತ್ತೊಂದು ವಿಷಯ ಹೇಳಿದ್ರು. ಆ ವಿಷಯ ಟಚ್ ಮಾಡಿ ನನ್ನ ಸ್ನೇಹಿತನ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ನಿಮ್ಮ ಹತ್ರ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ 15 ವರ್ಷದಿಂದ 25 ವರ್ಷದ ಮಕ್ಕಳಿಗೆ ಪೇರೆಂಟ್ಸ್ ಎಷ್ಟು ಇಂಪಾರ್ಟೆಂಟೋ ಮತ್ತು ಟೀಚರ್ಸ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ನೀವು ನಿಮ್ಮ ಸೆಲೆಕ್ಷನ್ ಆಫ್ ಫ್ರೆಂಡ್ಸ್ ಯಾವ ಥರ ಮಾಡ್ಕೊಳ್ತೀರಿ ಅಂತೇಳ್ಬಿಟ್ಟು. ಅಂದರೆ ನಿಮ್ಮ ಜೀವನದಲ್ಲಿ 15 ವರ್ಷದಿಂದ 25 ವರ್ಷ ಅತ್ಯಮೂಲ್ಯವಾದಂಥ ಒಂದು 10 ವರ್ಷಗಳು. ಈ 10 ವರ್ಷದಲ್ಲಿ ನೀವು ಯಾವ ರೀತಿ ಸ್ನೇಹಿತರು ಮಾಡ್ಕೊಳ್ತೀರಾ, ಅದು ನಿಮ್ಮ ಜೀವನದಲ್ಲಿ ಯಾವ ರೀತಿ ನಿಮಗೆ ಉಪಯೋಗ ಆಗುತ್ತೆ ಅಂತೇಳ್ಬಿಟ್ಟು ಸುದೀರ್ಘವಾಗಿ ಹೇಳಿದ್ದಾರೆ. ಅದನ್ನು ಕೇಳಿಸ್ಕೊಳ್ಳಿ, ಅದು ತುಂಬ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಯಾಕಂತೇಳಿದ್ರೆ ಶ್ರೀನಿವಾಸ್ ರೆಡ್ಡಿ ನಾನು ಇಬ್ಬರೂ ಹೈಸ್ಕೂಲು ಒಟ್ಟಿಗೆ ಓದಿರ್ತಕ್ಕಂಥವ್ರು. SLC B ಸೆಕ್ಷನ್ನು. ಅವನು ನನ್ನ 3ನೇ ಬೆಂಚು, ಅವನು 4ನೇ ಬೆಂಚು. ಅವ್ನು ನನಗಿಂತ ಸ್ವಲ್ಪ ಉದ್ದ ಇದ್ದ ಅವಾಗ SLC ಓದೋವಾಗ 4ನೇ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ದ. ಅವ್ನು ಮುಂದೆ ಬೆಂಚಲ್ಲಿ ನಾನು ಕೂತ್ಕೊಳ್ತಾ ಇದ್ದೆ. ಇವಾಗ ನಾನು ಅವನಿಗಿಂತ ಸ್ವಲ್ಪ ಉದ್ದ ಆಗಿದ್ದೀನಿ. ವಯಸ್ಸಿನ ಪ್ರಭಾವ ಇರ್ಬೋದು, ಉದ್ದ ಆಗಿದ್ದೀನಿ ಅಷ್ಟೇ. ಯಾಕಂತೇಳಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಸ್ನೇಹಿತರನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ನಾಗಮೋಹನ್ ದಾಸ್ ಅವರು ಸಲಹೆ ಕೊಟ್ಟರು ಅಂತೇಳಿದ್ರೆ, ಆ ನಮ್ಮ ಸ್ನೇಹ ನಾವು 87ರಲ್ಲಿ SLC ಓದಿದ್ದು, ಇವತ್ತು 39 ವರ್ಷ ಆಗಿದೆ. 39 ವರ್ಷ ಆದರೂ ಕೂಡ ನಮ್ಮ ಸ್ನೇಹ ಇದೇ ರೀತಿ ಇದೆ ಅಂತೇಳಿದ್ರೆ ಅದಕ್ಕಿಂತ ಬೇರೆ ಒಂದು ಉದಾಹರಣೆ ಕೊಡೋಕ್ಕಾಗಲ್ಲ. ಯಾಕಂತೇಳಿದ್ರೆ ನಾನು SLCಯಲ್ಲಿ ನಾವಿಬ್ಬರು ಕ್ಲಾಸ್ಮೇಟ್ಸು. ಶ್ರೀನಿವಾಸ್ ರೆಡ್ಡಿ ಅವರು LLB ಮುಗಿಸ್ಬಿಟ್ಟಿದ್ರು. LLB ಮುಗಿಸ್ಬಿಟ್ಟಿದ್ರು. ಅವ್ರು ಸ್ವಲ್ಪ ನಾನು ಸ್ವಲ್ಪ ಎಡವಿದ್ದೆ, ಎಲ್ಲೋ ಒಂದು ಕಡೆ ಕಾಲು ಎಡು ಸುಮ್ಮನೆ ಇದ್ದೆ. ಅವ್ರು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ರು. ಅವರು ಮುಂದೆ ಹೋದಾಗ ಅವರ ವಕೀಲರಾಗಿದ್ದು ನಾನು ಫಸ್ಟ್ ಇಯರ್ LLBಗೆ ಸೇರಿಕೊಂಡೆ. ಆವಾಗ ಶ್ರೀನಿವಾಸ್ ರೆಡ್ಡಿ ಅವ್ರು ಧೈರ್ಯ ಮಾಡಿ, ನೀನು ಭಯ ಪಡಬೇಡ, ನಾನೆಲ್ಲ ಓದಿದ್ದೀನಿ, ನಾನು ವಕೀಲನಾಗಿದ್ದೀನಿ, ನೀನು ಬಾ ಅಂತ ಹೇಳ್ಬಿಟ್ಟು ಕರೆದಾಗ ನಾನು ಶಾಹೀನ್ ಬಸ್ ಎತ್ತಿ 5:15ಗೆ ಭಾನುವಾರ ಹೋದೆ. ನಾನು ಬೆಂಗಳೂರಿಗೆ ಎಕ್ಸಾಮ್ ಬರೀಬೇಕು ಅಂತೇಳ್ಬಿಟ್ಟು ಭಾನುವಾರ ಹೋದಾಗ ಅವಾಗೆಲ್ಲ ಮೊಬೈಲ್ಗಳಿರಲಿಲ್ಲ. ನಮಗೆಲ್ಲ ಕೂಡ ಶಾಹೀನ್ ಬಸ್ ಬರ್ತಾಯಿದೆ ಅಂತೇಳ್ಬಿಟ್ರೆ ಅವ್ರು ಸೀನಿಯರ್ ರಾಮಚಂದ್ರಪ್ಪ ಅಂತ ಒಬ್ಬರು ಇದ್ದರು. ಅವರು ವಿವಿಪುರಂ ಕಾಲೇಜಲ್ಲಿ ಲಾ ಪ್ರೊಫೆಸರ್ ಆಗಿದ್ದರು. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ನಮಗೆ ಬೋಧನೆ ಮಾಡ್ತಾಯಿದ್ರು. 8:15ಗೆ ನಾನು ಮಾರ್ಕೆಟಲ್ಲಿ ಕಲಾಸಪಳ್ಳಿ ಮಾರ್ಕೆಟಲ್ಲಿ ಬಸ್ ಇಳಿದಾಗ ಒಂದು ಸ್ಕೂಟ್ರು, ಸೀನಿಯರ್ ಸ್ಕೂಟ್ರ್ ತಂದು ಇಳಿಸ್ಕೊಂಡು, ಯಾಕಂತೇಳಿದ್ರೆ ಮೊಬೈಲ್ಗಳಿರಲಿಲ್ಲ, ಎಲ್ಲೋಗ್ಬೇಕು ಅಂತ ನನಗೂ ಗೊತ್ತಿರಲಿಲ್ಲ. ಆ ಮಾರ್ಕೆಟಲ್ಲಿ ಇಳಿಸ್ಕೊಂಡು ಅದೇ ಗಾಡಿಯಲ್ಲಿ ಕೂರಿಸ್ಕೊಂಡು ಆತನಿರ್ತಕ್ಕಂಥ ಒಂದು ರೂಮ್ಗೆ ಕರ್ಕೊಂಡೋಗಿ ನನಗೆ ಮಾಸ್ ಕಾರ್ಡ್, ನನಗೆ ಬುಕ್ಕುಗಳು ಕೊಟ್ಟು, ಒಂದು ಕ್ವಶನ್ ಪೇಪರ್ಗಳು ಕೊಟ್ಟು, ನೀನು ಈ ರೀತಿ ಓದಬೇಕು, ನೀನು ಈ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂತೇಳಿ ನನ್ನ ಕ್ಲಾಸ್ಮೇಟು 3 ವರ್ಷಕ್ಕೆ ಮೊದಲೇ LLB ಮಾಡಿದರು. ನನಗೊಂದು ಮಾರ್ಗದರ್ಶನ ಮಾಡಿ ನಾನು LLB ಮಾಡಬೇಕು ಅಂತೇಳಿದ್ರೆ ಪ್ರೇರಣಾ ಶಕ್ತಿನೇ ಅವರು. ಯಾಕಂತೇಳಿದ್ರೆ ಆ ಎಕ್ಸಾಮ್ ಬರೆದಾಗ ನನಗೆ ಡೌಟ್ ಇತ್ತು, ನಾನು ಏನಾದರೂ ಮಾಡೋಕ್ಕಾಗತ್ತಾ ಇಲ್ವ ಅಂತೇಳ್ಬಿಟ್ಟು. ಅದು ಯಾವ ರೀತಿ ಶಕ್ತಿ ಕೊಟ್ಟರೋ ಏನೋ ಗೊತ್ತಿಲ್ಲ. ಅವ್ರು ಕೊಟ್ಟಂಥ ಸಲಹೆಗಳು ಯಾವ ರೀತಿ ನನಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಒಂದೇ ಸತಿ 5 ಸಬ್ಜೆಕ್ಟ್ ಪಾಸ್ ಮಾಡಿದೆ, ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದು ಅದೊಂದು ಇದಿತ್ತು. ಯಾಕಂತೇಳಿದ್ರೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ 29 ಬಂದು ಫೇಲ್ ಆಗಿಬಿಟ್ಟೆ ವಿನಃ ಅದು ಒಂದೇನೋ 35 ಬಂದಿದ್ದರೆ ಪಾಸ್ ಆಗಿಬಿಡ್ತಾಯಿತ್ತು. ಆವಾಗ LLBಯಲ್ಲಿ ಒಂದೇ ಸತಿ ಪಾಸ್ ಆದ್ನಲ್ಲ ಈ 5 ಸಬ್ಜೆಕ್ಟು, ಏನೋ ಒಂದು ಸ್ವಲ್ಪ ಇದರಲ್ಲಿ ನಂಗೆ ಲಕ್ಕಿದ್ದಂಗಿದೆ ಅಂತೇಳ್ಬಿಟ್ಟು ಅವ್ರ ಸಲಹೆಗಳನ್ನೇ ತಗೊಂಡು ಮತ್ತೆ ಕಂಟಿನ್ಯೂ ಆದೆ, ವಕೀಲನಾದೆ. ನಾನು ಬೆಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡಿದೆ. ಶ್ರೀನಿವಾಸ್ ರೆಡ್ಡಿ ಅವರು ಅವರ ತಂದೆಯ ಒಂದು ಕರೆಯ ಮೇರೆಗೆ ಮುಳಬಾಗಿಲು ಬಂದರು. ಯಾಕಂತೇಳಿದ್ರೆ ಅವ್ರ ತಂದೆಗೆ ಅವರು ಒಬ್ಬರು ಮಗ ಆಗಿದ್ದರು. ಅವ್ರಿಗೆ ಸಾಕಷ್ಟು ಜಮೀನುಗಳು ಮುಳಬಾಗಿಲು ತಾಲೂಕಲ್ಲಿದೆ. ಮುಳಬಾಗಿಲಿಗೆ ಬಂದಮೇಲೆ ಶ್ರೀನಿವಾಸ್ ರೆಡ್ಡಿ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಯಾಕಂತೇಳಿದ್ರೆ ಯಾವತ್ತೇ ಆಗಲಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು. ಅವ್ರ ತಂದೆಯವರು ಕೂಡ ಇವಾಗ ನೀವು ಏನು BU ಅಂತ ಇದ್ದೀರೋ
ಆ ಥರದ್ದು ಆಗಿನ ಕಾಲದಲ್ಲಿ AEO ಅಂತಿದ್ರು, ಅಸಿಸ್ಟೆಂಟ್ ಎಜುಕೇಷನಲ್ ಆಫೀಸರ್ ಅಂತ ಹೇಳ್ಬಿಟ್ಟು. ಅವ್ರು ಮುಳಬಾಗಿಲು ತಾಲೂಕಲ್ಲಿ ಹೆಸರಾಂತ AEO ಸಾರ್ ಆಗಿದ್ದರು. ಯಾವತ್ತೂ ಹಸನ್ಮುಖಿಗಳಾಗಿದ್ದರು. ಯಾವತ್ತೂ ಕೋಪ, ಈರ್ಷೆ, ಅಸೂಯೆ ಮತ್ತು ಹೊಟ್ಟೆ ಕಿಚ್ಚು ಮಾಡಿಕೊಂಡು ಯಾರಿಗಾದ್ರೂ ಏನು ಮಾಡಬೇಕು ಅಂತ ಮಾಡಿದವರಲ್ಲ. ಅಂಥವ್ರ ಮಗನಾಗಿ ಮುಳಬಾಗಿಲಿಗೆ ಬಂದಾಗೂ ಕೂಡ ಅವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದರು. ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಾಗ ಈ ಶಾಲೆಗಳೇನಿದೆ, ಅನುದಾನಿತ ಶಾಲೆಗಳು, ತಾಲೂಕು ಸಮಿತಿ ಅಧ್ಯಕ್ಷರಾಗಿದ್ದಾಗ ಈ ನಮ್ಮ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಕೂಡ ಅವರ ಕಾರ್ಯವ್ಯಾಪ್ತಿಗೆ ಬರುತ್ತೆ. ಆ ಒಂದು ಸುಸಂದರ್ಭದಲ್ಲಿ ಎಲ್ಲ ಶಾಲೆಗಳಿಗೂ ನಾನು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ನೋಡ್ತಾ ಇದ್ದೆ. ಅವ್ರು ಯಾವತ್ತೇ ಆಗಲಿ ಒಂದು ಶಾಲೆಗಳು ವಿಸಿಟ್ ಮಾಡೋದಾಗಿರ್ಬೋದು, ಅವ್ರ ಮಾರ್ಗದರ್ಶನ ನೀಡೋದಾಗಿರ್ಬೋದು, ಶಿಕ್ಷಕರ ಹತ್ರ ಕೆಲಸ ನಿರ್ವಹಣೆ ಮಾಡೋ ರೀತಿಯಲ್ಲಿ ಉತ್ತಮವಾದಂಥ ಶಿಕ್ಷಕರ ವೃತ್ತಿಯಿಂದ ಅವರನ್ನು ಮಕ್ಕಳಿಗೆ ಯಾವ ರೀತಿ ಒಂದು ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ಇದನ್ನು ಪರಿಸ್ಥಿತಿಗಳನ್ನು ಚೇಂಜ್ ಮಾಡಿ ಅನುಕೂಲ ಆಗೋ ರೀತಿಯನ್ನು ಮಾಡ್ತಾಯಿದ್ರು ಅನ್ನೋದೆಲ್ಲ ಕೂಡ ನನಗೂ ಒಂದು ಪ್ರೇರಣೆ ಆಗ್ತಾಯಿತ್ತು. ನಮ್ಗೆ ಅವಾಗ ಒಂದು ಸ್ವಲ್ಪ ಹೊಟ್ಟೆಪಾಡು ತುಂಬ ಇತ್ತು. ಬೆಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ನಮ್ಮ ಸ್ನೇಹಿತ ಮಾಡ್ತಾ ಇರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನೆಲ್ಲ ಕೂಡ ನಾವು ಅವಾಗ ಪೇಪರ್ಗಳಲ್ಲಿ ನೋಡಿ ಇದು ಮಾಡಿದ್ವಿ. ಇಂಥ ನಮ್ಮ ಶ್ರೀನಿವಾಸ್ ರೆಡ್ಡಿ ನನ್ನ ಬದುಕಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ ಮಾಡಿದ್ದಾರೆ. ಅದನ್ನು ನಾನು ಇವಾಗಲೇ ಹೇಳಿದ್ದೀನಿ. ಶಿಕ್ಷಕ ವೃತ್ತಿಯಲ್ಲಿ ಅವರು 15 ವರ್ಷ ಶಾರದಾ ವಿದ್ಯಾಪೀಠ ಸಂಸ್ಥೆಯಲ್ಲಿ ಹಿಸ್ಟ್ರಿ ಲೆಕ್ಚರರ್ ಆಗಿ ಅವರೇನು ಹೋಗಬೇಕಾಗಿರಲಿಲ್ಲ, LB ಮಾಡಿದರು. ಒಂದು 4-5 ಸತಿ ಹೋದಾಗ ವಿದ್ಯಾರ್ಥಿಗಳೇ ಅವರನ್ನು ಮತ್ತೆ ಮಾಡಬೇಕು ಅಂದಾಗ ಸಂಸ್ಥೆಯವರು ಕೋರ್ಕೊಂಡು ಆವಾಗ ಹಿಸ್ಟ್ರಿ ಲೆಕ್ಚರರ್ ಕೆಲಸ ಕೂಡ ಒಂದು 15 ವರ್ಷ ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಮಾರ್ಗದರ್ಶನ ನೀಡತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ತಹಸೀಲ್ದಾರ್ ಮೇಡಮ್ ಅವರು ನನಗೆ ಗೊತ್ತಿದ್ದಂಗೆ ನಿಮ್ಮ ವಿದ್ಯಾರ್ಥಿನಿ ಆಗಿರ್ಬೋದು. ಆ ಮೇಡಮ್ ಅವರು ಒಂದು ಸತಿ ನನಗೆ ಹೇಳಿದರು, ಗೀತಾ ಮೇಡಮ್ ಅವರು, ನಾನು ಸಾರ್ ಅವರ ವಿದ್ಯಾರ್ಥಿನಿ ಸರ್ ನಾನು ಅಂತೇಳ್ಬಿಟ್ಟು. ಈ ಥರದ ಒಂದು ಆದರ್ಶಗಳನ್ನಿಟ್ಟು ಜೀವನ ನಡೆಸಿರ್ತಕ್ಕಂಥ ಒಬ್ಬ ಶ್ರೀನಿವಾಸ್ ರೆಡ್ಡಿ ಇವತ್ತು ನಮ್ಮಗಳ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಬಂದಿದ್ದಾರೆ, ನಮಗೆ ಮಾರ್ಗದರ್ಶನ ನೀಡಬೇಕು ಅಂತ ಬಂದಿದ್ದಾರೆ. ಸರ್, ಇದಾದ ಮೇಲೆ ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಮತ್ತು ಈ ವರ್ಷ ನಡೆದಂಥ ಚಟುವಟಿಕೆಗಳನ್ನು ಒಂದು 2 ನಿಮಿಷ ಮಾತಾಡ್ತೀನಿ. ನಾನು ಯಾರಿಗೂ ಬೋರ್ ಮಾಡಿಸೋದಕ್ಕೂ ಹೋಗೋದಿಲ್ಲ, ಮತ್ತು ವೈಯಕ್ತಿಕವಾಗಿ ಯಾರಿಗೂ ಆಗಲಿ ನಾನು ಮಾತಾಡೋಕ್ಕೂ ಹೋಗೋದಿಲ್ಲ. ಒಂದೇನಾಯಿತು ಅಂತೇಳಿದ್ರೆ ಸರ್, ಇಲ್ಲಿ ನಮ್ಮದು 1962ರಿಂದ ಒಂದು ಪ್ರೌಢಶಾಲೆಯನ್ನು ನಡೆಸ್ಕೊಂಡು ಬರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ಇದಾಗಿತ್ತು, ಗ್ರಾಮಾಂತರ ವಿದ್ಯಾಸಂಸ್ಥೆ. 62ರಲ್ಲಿ ಮುಳಬಾಗಿಲಿಗೆ ಹೋಗಬೇಕಾಗಿತ್ತು. ಮುಳಬಾಗಿಲಲ್ಲಿ ಹೋಗೋಕ್ಕಾಗದಿರ ಎಷ್ಟೋ ಜನ ನಾನು ನೋಡಿದ್ದೀನಿ. 61-62ನೇ ಇಸ್ವಿಯಲ್ಲಿ ನಮ್ಮ ಮುನ್ಸಿಪಲ್ ಹೈಸ್ಕೂಲ್ ಅಂತಿತ್ತು. ಅವಾಗ ಒಂದು 5-6 ಜನ ಹೋಗ್ತಾಯಿದ್ರು ನೆಂಗ್ಲಿಯಿಂದ ಅಷ್ಟೇ. ಇಲ್ಲಿ ಹೈಸ್ಕೂಲ್ ಮಾಡಿದಾಗ ಏನಾಯಿತು ಅಂತೇಳಿದ್ರೆ 37 ಜನ ಸೇರಿಕೊಂಡ್ರು 62ನೇ ಇಸ್ವಿಯಲ್ಲಿ. ಅಂದರೆ 5 ಜನ ಹೋಗ್ತಾ ಇದ್ದವರು 37 ಜನ ಇಲ್ಲಿ ಸೇರಿಕೊಂಡ್ರು ಅಂತೇಳಿದ್ರೆ ಮುಳಬಾಗಿಲಿಗೆ ಹೋಗೋಕ್ಕೆ ಅನುಕೂಲ ಇರಲಿಲ್ಲ. ಇಲ್ಲಿ ಶಾಲೆ ಮಾಡಿದ್ದಕ್ಕೆ 37 ಜನಕ್ಕೆ 11 + 32 ಜನ ಆಯಿತು. ಆ 32 ಏನಾಯಿತು ಅಂತೇಳಿದ್ರೆ ಮಲ್ಟಿಪಲ್ ಆಗಿ 1999-2000ನೇ ಇಸ್ವಿಯಲ್ಲಿ ನಮ್ಮ ಪ್ರೌಢಶಾಲೆಯಲ್ಲಿ ಇದ್ದಕ್ಕಂಥ ವಿದ್ಯಾರ್ಥಿಗಳು ಬಂದು 1028 ಅಂಕಿಅಂಶಗಳ ಪ್ರಕಾರ. ಯಾಕಂತೇಳಿದ್ರೆ ತುಂಬ ಒಂದು ಉನ್ನತವಾದಂಥ ವ್ಯಾಸಂಗ ಶಿಕ್ಷಣದಲ್ಲಿ ನಮ್ಮ ನೆಂಗಲಿ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತಲು 56 ಗ್ರಾಮದಲ್ಲಿ ಒಂದು ಮೇರು ಪಂಕ್ತಿಯಲ್ಲಿ ಒಂದು ಉದ್ಯೋಗ ಕೂಡ ಸೃಷ್ಟಿ ಮಾಡತಕ್ಕಂಥ ಒಂದು ವಿದ್ಯಾಸಂಸ್ಥೆ ಆಗಿತ್ತು. ಯಾಕಂತೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 93-94ನೇ ಸಾಲಿನಲ್ಲಿ ನಮ್ಮಲ್ಲಿ SLCಯಲ್ಲಿ 210 ಆಸ್ಪಾಸು ಎಷ್ಟೋ 200+ ಇತ್ತು, 210 ಏನೋ ಇತ್ತು. ಅದರಲ್ಲಿ ಆ 200 ಜನ ಮಕ್ಕಳಲ್ಲಿ ನಮ್ಮ ಮಕ್ಕಳು, ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು 93 ಜನ ಸರ್ಕಾರಿ ಕೆಲಸಗಳನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಅಂಥ ಒಂದು ಕೊಡುಗೆ ನೀಡ್ತಕ್ಕಂಥ ಈ ವಿದ್ಯಾಸಂಸ್ಥೆ ನಾನು 2023ರಲ್ಲಿ ಅಧ್ಯಕ್ಷನಾಗಿದ್ದಾಗ ನನಗೊಂದು ಅನ್ನಿಸ್ತು. ಯಾಕಂತೇಳಿದ್ರೆ ಆಗ ಯಾರು ಟೀಚರ್ಗಳಿರಲಿಲ್ಲ. ಇವಾಗ ನಮ್ಮ ವಿದ್ಯಾರ್ಥಿಗಳು ಹೇಳ್ತಾಯಿದ್ರು, ನಮ್ಮ ಶ್ರೀನಿವಾಸ್ ರೆಡ್ಡಿ ಅವ್ರಿಗೂ ಹೇಳಿದೆ, ನಾನು ಅಧ್ಯಕ್ಷನಾಗಿದ್ದಾಗ 6 ಜನ ಅಡ್ಮಿಷನ್ ಆಗಿದ್ದರು. ಹೈಸ್ಕೂಲಲ್ಲಿ 2 ಟೀಚರ್ಗಳಾಗಿದ್ದರು. ಇವಾಗ ನಾನು ಬಂದು ಇಲ್ಲಿ ಏನಾದರೂ ಮಾಡೋಕ್ಕಾಗತ್ತಾ? ನನಗಾದರೂ ಟೈಮ್ ಇಲ್ಲ. ಒಬ್ಬ ಅಡ್ವೊಕೇಟಾಗಿ ನಾನು ಬ್ಯುಸಿಯಾಗಿರ್ತೀನಿ. ನನಗೂ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಗಳಿದೆ. ಯಾಕಂತೇಳಿದ್ರೆ ನನಗೆ ಯಾರಾದರೂ ಕಕ್ಷಿದಾರ ಒಂದು ಕೇಸ್ ಕೊಟ್ಟಿದ್ದಾನೆ ಅಂತೇಳಿದ್ರೆ ನಾನು ಒಂದೇ ಒಂದು ತಿಳ್ಕೊಳ್ತೀನಿ, ಆತನ ತಲೆನೋವು ನನ್ನ ತಲೆನೋವು ಅಂತೇಳ್ಬಿಟ್ಟು ನಾನು ನಿಭಾಯಿಸಿದ್ರೆ ಮಾತ್ರನೇ ನಾನು ವೃತ್ತಿಯಲ್ಲಿ ಶ್ರೇಷ್ಠ ವ್ಯಕ್ತಿ ಆಗ್ತೀನಿ. ಮತ್ತು ನನಗೆ ಕೆಲಸ ಕೊಟ್ಟವ್ರಿಗೂ ಕೂಡ ನಾನು ಏನಾದರೂ ಅವ್ರಿಗೂ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಕಳ್ಕಳಿ ಇರ್ತಕ್ಕಂಥವ್ನು. ಯಾಕಂತೇಳಿದ್ರೆ ಯಾವುದೇ ಜವಾಬ್ದಾರಿ ಇರ್ಬೋದು, ನನ್ನ ಸ್ವಂತ ತಂದೆ ತಾಯಿ ಯಾವ ರೀತಿ ನೋಡ್ಕೊಳ್ತೀನೋ ಆ ಜವಾಬ್ದಾರಿನ ಅದೇ ರೀತಿ ನೋಡಿಕೊಂಡು ಬಂದಿರತಕ್ಕಂಥವನು. ಇದಿಷ್ಟೆಲ್ಲ ಇದಿಲ್ಲಪ್ಪ ನನ್ನ ಕೈಯಲ್ಲಿ ಆಗತ್ತಾ ಅಂದಾಗ ನನಗೆ ಸುಬ್ರಹ್ಮಣ್ಯ ಸರ್ ಇರ್ಬೋದು, ನಮ್ಮ ಆಡಳಿತ ಮಂಡಳಿ ಸದಸ್ಯರು ಯಾರೇ ಆಗಿರ್ಬೋದು, ಎಲ್ಲರೂ ನನ್ನ ವಯಸ್ಸಲ್ಲಿ ತುಂಬ ದೊಡ್ಡವರಿದ್ದಾರೆ. ಇವರೆಲ್ಲರೂ ಕೂಡ ಅವರೆಲ್ಲ ಹೇಳಿದ್ರು, ಇಲ್ಲ ಇಲ್ಲೇನೋ ಒಂದು ಸ್ವಲ್ಪ ಇದಾಗಿದೆ, ನೀವು
ಬರಬೇಕು, ನಾವೆಲ್ಲ ಕೊಟ್ಟು ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡೋಣ ಅಂತ ಹೇಳಿದೆ. ಅವ್ರನ್ನಲ್ಲಿ ನಾನು ಕೇಳಿದೆ, ಇಲ್ಲ ಸರ್ ನಾನೇನೋ ಮಾಡ್ತೀನಿ, ಶನಿವಾರ ಬಂದು ನೀವೆಲ್ಲ ನನ್ನ ಜೊತೆಗಿರ್ತೀರ ಅಂತ ಹೇಳಿದ್ರೆ, ನಾವು ಜೊತೆಗಿರ್ತೀವಿ ಅಂತ ಹೇಳಿದ್ರು. ಈ ಮಟ್ಟಕ್ಕೆ ಜೊತೆಗಿರ್ತೀರಿ ಅಂತ ಹೇಳ್ಬಿಟ್ಟು ನಾನು ನಂಬಿರಲಿಲ್ಲ. ಬಟ್ ಅವ್ರು ಕೊಟ್ಟಂತಹ ಸಹಕಾರ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಜೂನಿಯರ್ ಕಾಲೇಜು ಮತ್ತು ಹೈಸ್ಕೂಲ್ ಮಕ್ಕಳಿಗೆ ನಾವೇನೋ ಒಂದು ಸ್ವಲ್ಪ ತೊಂದರೆ ಕೊಡ್ತಾಯಿದ್ದೀವಿ ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಅಪಪ್ರಚಾರಗಳಾಯಿತು. ಅವ್ರಿಗೆಬ್ಬರಿಗೂ ಆನ್ಸರ್ ಕೊಡಬೇಕು ಅಂತೇಳಿದ್ರೆ, ಎಲ್ಲರ ಬಾಯಿಗೂ ಆನ್ಸರ್ ಮಾಡಬೇಕು ಅಂತೇಳಿದ್ರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ನಮ್ಮ ಕೆಲಸ ಅದರಲ್ಲಿ ತೋರಿಸ್ಬೇಕು ಅಂತೇಳ್ಬಿಟ್ಟು ಇಲ್ಲಿ ಜೂನಿಯರ್ ಕಾಲೇಜ್ ಮಕ್ಕಳು ಇದ್ದಾರೆ, ಹೈಸ್ಕೂಲ್ ಮಕ್ಕಳು ಇದ್ದಾರೆ. ಇವರೆಲ್ಲರೂ ಕೂಡ ನೀವು ವಿಚಾರಿಸ್ಬೋದು. ಎಲ್ಲ ಪೇರೆಂಟ್ಸ್ಗೂ ಅವ್ರ ಪೇರೆಂಟ್ಸ್ ಎಷ್ಟೇ ಮುತುವರ್ಜಿ ವಹಿಸ್ತಾರೋ ಅಷ್ಟೊಂದು ಮುತುವರ್ಜಿ ವಹಿಸಿದ್ದೀವಿ. ನೀವು ಇವಾಗಲೇ ನಾನು ತುಂಬ ಮಾತಾಡೋದಕ್ಕೆ ಹೋಗೋದಿಲ್ಲ ಅಂತೇಳ್ಬಿಟ್ಟು SLC ಮಕ್ಕಳಿಗೆ, ಹೆಣ್ಮಕ್ಳಿಗೆ ನಾವು ಮಾಡ್ತಾಯಿಲ್ಲ, ಸ್ಪೆಷಲ್ ಕ್ಲಾಸಸ್ ಮಾಡ್ತಾಯಿದ್ದೀವಿ. SLC ಮಕ್ಕಳಿಗೆ 35 ಜನ ಗಂಡು ಹುಡುಗರಿದ್ದಾರೆ. ಅವರೆಲ್ರಿಗೂ ರಾತ್ರಿ 7 ಗಂಟೆಯಿಂದ 10 ಗಂಟೆವರೆಗೂ ಕೂಡ ನಾವು ಇಬ್ಬರು ಟೀಚರ್ಗಳನ್ನ ಇಟ್ಕೊಂಡು ಸತತವಾಗಿ 3 ಗಂಟೆ ಅವರು ಓದಿನ ಕಡೆನೇ ಗಮನ ಕೊಡಬೇಕು. ಡೌಟ್ಗಳೇನಾದರೂ ಇದ್ದರೆ ಕ್ಲಿಯರ್ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಟೀಚರ್ಸ್ಗೆಲ್ಲ ಹೇಳಿದ್ರೆ ರಾತ್ರಿ 7 ಗಂಟೆಯಿಂದ 10 ಗಂಟೆವರೆಗೂ ಸ್ಪೆಷಲ್ ಕ್ಲಾಸಸ್ ನಡೆಸ್ತಾ ಇದ್ದಾರೆ. ಪಾಠ ಬಿಟ್ಬಿಟ್ಟು ಬೇರೆ ಕಡೆ ಗಮನ ಹೋಗಬಾರ್ದು ಅಂತೇಳ್ಬಿಟ್ಟು ತುಂಬ ನಿಗಾ ಇಟ್ಕೊಂಡು ನೋಡ್ತಾ ಇದ್ದಾರೆ. CC ಕ್ಯಾಮ್ರಾಗಳು ಹಾಕ್ಕೊಂಡು ಅದನ್ನು ನಾನು ಬೆಂಗಳೂರಲ್ಲಿ ನನ್ನ ಮೊಬೈಲಲ್ಲೂ ನೋಡ್ತಾ ಇರ್ತೀನಿ. ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತೀವಿ. 5 ಗಂಟೆಗೆ ಎಬ್ಬಿಸಿ 7 ಗಂಟೆವರೆಗೂ ಕೂಡ ಆ ಮಕ್ಕಳಿಗೊಂದು ಪಾಠ ಹೇಳ್ಕೊಡ್ತಾ ಇದ್ದೀವಿ. ಈ ಕ್ಲಾಸಸ್ಗೆ ಎಲ್ಲ ನಾವು ಫೀಸು ತೊಗೊಳ್ತಾ ಇರೋದು, ಯಾವುದೇ ಫೀಸ್ಗಳು ಅವ್ರ ಹತ್ರ ತೊಗೊಂಡಿಲ್ಲ. ಈ ಸ್ಪೆಷಲ್ ಕ್ಲಾಸ್ಗಳು ಕೂಡ ನಾವು ಅವ್ರ ಹತ್ರ ಫೀಸ್ ತೊಗೊಳ್ದಿರ ರಾತ್ರಿ ಊಟ ಎಲ್ಲ ಕೊಟ್ಟು ಮಕ್ಕಳಿಗೆ ಎಲ್ಲ ಕೂಡ ಆ ಮಕ್ಕಳೆಲ್ಲ ಕೂಡ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಏರಬೇಕು ಅಂತೇಳ್ಬಿಟ್ಟು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ಯಾವತ್ತೇ ಆಗಲಿ ಈ ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ವಿನಃ ಈ ಸಮಾಜದಿಂದ ಏನಾದರೂ ಪಡೀಬೇಕು, ಈ ಸಂಸ್ಥೆಯಿಂದ ಏನಾದರೂ ಲಾಭ ಮಾಡ್ಕೊಬೇಕು, ನಾವು ವೈಯಕ್ತಿಕವಾಗಿ ಏನಾದರೂ ಲಾಭ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಅದಕ್ಕೆ ನಾನು ಸಂಬಂಧಪಟ್ಟವರಲ್ಲಿ ಯಾರೇ ಆಗಿರಲಿ, ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ನಾವು ಮಾಡ್ತಕ್ಕಂಥ ಕೆಲಸವನ್ನು ಬಂದು ಖುದ್ದಾಗಿ ನೋಡಿ, ನಾವು ಮಕ್ಕಳಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ನೋಡಿ, ಇದರಲ್ಲಿ ಏನಾದರೂ ಲೋಪಗಳಿದ್ದರೆ ಕೂಡ ನಮ್ಮನ್ನೇ ಬಂದು ಕೇಳಿ ಇದನ್ನು ಮಾಡಬೇಕು ಅಂತೇಳ್ಬಿಟ್ಟು ಅವರಲ್ಲೂ ಕೂಡ ನಾನು ಒಂದು ಸಲಹೆಯನ್ನು ಕೊಡ್ತಾ ಈ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗೋದಕ್ಕೆ ನನಗೆಲ್ಲ ಕೂಡ ರೀತಿಯಲ್ಲಿ ಸಹಕಾರ ಕೊಟ್ಟ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯಾಕಂತ ಹೇಳಿದ್ರೆ ಸ್ಪಂದನೆ ಇಲ್ದಿರ ಇದ್ದರೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ನನ್ನ ವಿದ್ಯಾರ್ಥಿಗಳು ಯಾವ ರೀತಿ ಇದ್ದಾರೆ ಅಂತೇಳಿದ್ರೆ, ನಾನು ಯಾವತ್ತೇ ಆಗಲಿ ಒಂದು ಮಂತ್ರ ಆಗಿಬಿಟ್ಟು ಒಂದು ಬದಲಾವಣೆ ಆಗುತ್ತೆ ಅಂತೇಳ್ಬಿಟ್ಟು ನಂಬ್ದವನಂತೂ ಅಲ್ವೇ ಅಲ್ಲ. ಇಲ್ಲಿ 2015ರಿಂದ ಒಂದು ಉನ್ನತವಾದಂಥ ಸ್ಥಾನದಲ್ಲಿದ್ದಿದ್ದು ದಿನೇ ಕೆಳಗಡೆ ಬರ್ತಾಯಿತ್ತು. 2023ರಿಂದ 6 ಇದ್ದಿದ್ದು 62 ಆಗಿದೆ. ನಮ್ಮ ಹೈಸ್ಕೂಲ್ ಮಕ್ಕಳು SSLC ಏನು ಪರ್ಸೆಂಟೇಜ್ ನಾವು ಇಂಪ್ರೂವ್ ಮಾಡಬೇಕು ಅಂತೇಳ್ಬಿಟ್ಟು ಈ ಕಾರ್ಯ ಮಾಡ್ತಾಯಿದ್ದೀವೋ ಇದೆಲ್ಲ ಕೂಡ ಸತ್ಫಲಿತ ಕೊಡುತ್ತೆ ಅಂತೇಳ್ಬಿಟ್ಟು ನಾನು ನಿಮಗೆ ಭರವಸೆ ಕೊಡ್ತಾ, ಮುಂದಿನ ವರ್ಷದಲ್ಲೂ ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ ಯಾರು ಫ್ರೀ ಎಜುಕೇಷನ್ ತಗೊಳ್ತಾ ಇದ್ದಾರೋ ಈ ಮಕ್ಕಳ ಹತ್ರ ನಮ್ಮ ಅಧ್ಯಾಪಕ ವರ್ಗದ ಮೇಲೆ ಅವ್ರ ಮೇಲೆ ನನಗೆ ನಂಬಿಕೆ ಇದೆ, ವಿದ್ಯಾರ್ಥಿಗಳಿಗೂ ನಂಬಿಕೆ ಇದೆ. ಈ ಶಾಲೆಯಲ್ಲಿ ಯಾವುದೇ ಒಂದು ಕಾನ್ವೆಂಟ್ಗಿಂತ ಕಡಿಮೆ ಇಲ್ದಿರ್ತಕ್ಕಂಥ ಒಂದು ಡೈರಿ ಮೇಂಟೈನ್ ಮಾಡ್ತೀನಿ. ಡೈರಿ ಮೇಂಟೈನ್ ಮಾಡಿ ಅವ್ರ ಪೇರೆಂಟ್ಗಳು ಬರಲಿಲ್ಲ ಅಂತೇಳಿದ್ರೆ 10 ವಿದ್ಯಾರ್ಥಿಗಳಿಗೆ ಒಬ್ಬ ಪೇರೆಂಟ್ ಅಂತೇಳ್ಬಿಟ್ಟು ರಿಟೈರ್ಡ್ ಟೀಚರ್ಸನ್ನು ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೂ ಸಹ ಒಂದು ಸಾಮಾಜಿಕ ಕಳಕಳಿಯಿಂದ ನಮ್ಮ ವಿದ್ಯಾರ್ಥಿಗಳನ್ನು ಒಂದು ನಿಗಾ ಇಟ್ಟು ನೋಡಲಿ ಅಂತೇಳ್ಬಿಟ್ಟು ಅವ್ರನ್ನ ಕೇಳ್ಕೊಳ್ತೀನಿ. ನನ್ನ ಗುರಿ ಇರೋದಿಷ್ಟೇ, 600 ಮಾರ್ಕ್ ಮೇಲೆ ನಮ್ಮ ವಿದ್ಯಾರ್ಥಿಗಳು ತೆಗೆದಿದ್ದಾರೆ ಅಂತೇಳಿದರೆ ನಾವೆಲ್ಲ ಕೂಡ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಕೆಲಸಗಳೆಲ್ಲ ಕೂಡ ಅದು ಫಲಿತ ನೀಡುತ್ತೆ. ಮುಂದಿನ ವರ್ಷದಲ್ಲಿ ಇದೆಲ್ಲ ಕೂಡ ನಡೆಯುತ್ತೆ ಅನ್ನೋ ಭರವಸೆ ಇದೆ. ಈ ರೀತಿ ನಡೆಯೋದಕ್ಕೆ ಎಲ್ಲ ಕೂಡ ಸಹಕಾರಗಳು ನಮ್ಮ ಆಡಳಿತ ಮಂಡಳಿಯವರು ನಾವೆಲ್ಲ ಕೂಡ ಕಲಿಸ್ಕೊಡ್ತೀವಿ. ನನ್ನ ಉದ್ದೇಶ ಇರೋದು 625 ಅಂತೇಳಿದ್ರೆ 600 ಮಾರ್ಕ್ ಮೇಲೆ ಬರಬೇಕು ಅನ್ನೋ ಒಂದು ವಿದ್ಯಾಸಂಸ್ಥೆಯನ್ನು ನಾನು ಮಾಡಬೇಕು. ಇದಕ್ಕೊಂದು 10 ವರ್ಷದ ಗುರಿ ಇಟ್ಕೊಂಡಿದ್ದೀನಿ. 5 ವರ್ಷದಲ್ಲಿ ತಲುಪ್ತೀನೋ, 3 ವರ್ಷದಲ್ಲಿ ತಲುಪ್ತೀನೋ, ಇಲ್ಲ 10 ವರ್ಷದಲ್ಲಿ ತಲುಪ್ತೀನೋ, ಇದಾದರೂ ತಲುಪಬೇಕು ಅಂತೇಳ್ಬಿಟ್ಟು ನನಗೆ ತುಂಬ ಒಂದು ನಂಬಿಕೆಯೂ ಇದೆ. ಮತ್ತು ನಮ್ಮ ಟೀಚರ್ಸ್ ಮೇಲೂ ನಂಬಿಕೆ ಇದೆ, ಅವರೆಲ್ಲ ಮಾಡ್ತಾರೆ ಅಂತೇಳ್ಬಿಟ್ಟು. ಇದಾದಮೇಲೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸವಲತ್ತುಗಳು ಕೂಡ ನಾವು ಮಾಡಿಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ಸದಾ ರೆಡಿಯಾಗಿರ್ತೀವಿ. ಉತ್ಸಾಹದಿಂದ ಈ ಕೆಲಸಗಳೆಲ್ಲ ಮಾಡ್ತೀವಿ. ಸಮಾಜ ಕಟ್ಟಂಥ ಕೆಲಸ ಮಾಡ್ತೀವಿ. ಯಾವುದೇ ಜಾತಿ ಮತ ಭೇದ ಇಲ್ದಿರ ಎಲ್ಲ ಮಕ್ಕಳಿಗೂ ಕೂಡ ನಾವು ಉನ್ನತವಾದಂಥ ವ್ಯಾಸಂಗ ಕೊಡೋದಕ್ಕೆ ನಾವು ಯಾವತ್ತೂ ಕಟ್ಟಿ ಭದ್ರವಾಗಿರ್ತೀವಿ ಅಂತೇಳ್ಬಿಟ್ಟು ಹೇಳಿ ನಮಗೆ ಈ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಅವರಾಗಿರ್ಬೋದು, ಉಪನ್ಯಾಸಕರಾಗಿರ್ಬೋದು, ಹೈಸ್ಕೂಲ್ ಸ್ಟಾಫ್ ಆಗಿರ್ಬೋದು, ಇವ್ರಿಗೆಲ್ರಿಗೂ ವಂದಿಸ್ದ ಮಕ್ಕಳ, ನಿಮ್ಗೆ ಏನೇನು ಇವತ್ತು ಸೆಕೆಂಡ್ PUCಯಲ್ಲಿ ಪ್ರತಿಯೊಂದು ತಿಂಗಳೂ ನಾನು ಬಂದಿದ್ದೀನಿ. ನಿಮ್ಮ ಪ್ರತಿಯೊಂದು ತಿಂಗಳನ್ನು
ಪ್ರತಿಯೊಂದು ತಿಂಗಳೂ ಟೆಸ್ಟ್ಗಳು ಮಾಡಿಸಿದ್ದೀನಿ. ಎಲ್ಲ ಪೇಪರ್ಗಳು ನಾನು ನೋಡಿದ್ದೀನಿ. ನಿಮ್ಮಲ್ಲೂ ಕೂಡ 500 ಮಾರ್ಕ್ಗಳ ಮೇಲೆ ತೆಗೆಯತಕ್ಕಂಥ ಮಕ್ಕಳಿದ್ದಾರೆ. ಇನ್ನು 28ನೇ ತಾರೀಕುವರೆಗೂ ಎಕ್ಸಾಮ್ ಇದೆ. ನಾನು ಹೇಳಿದ್ದೀನಿ ಏನು ಅಂತ ಹೇಳಿದ್ರೆ, ಗೋಲು, ಪ್ಲಾನು, ಡಿಸಿಪ್ಲೀನು, ಸೆಲ್ಫ್ ಕಾನ್ಫಿಡೆನ್ಸು ಮತ್ತು ಕಂಟಿನ್ಯೂಯಸ್ ಲರ್ನಿಂಗ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಏನು ಈ 5 ಪಾಯಿಂಟ್ಗಳು ನಾನು ನಿಮ್ಗೆ ಮೊದಲೇ ಹೇಳಿದ್ದೀನೋ, ಇದನ್ನು ಈ ವಾರ ನಿಮ್ಗೆ ಎಕ್ಸಾಮ್ ಆಗೋವರೆಗೂ ಕೂಡ ತಾಳ್ಮೆ ಕಳ್ಕೊಳ್ತೀರಾ. ವಿತ್ ಅನ್ಲಿಮಿಟೆಡ್ ಪೇಷನ್ಸ್ ಇದನ್ನೆಲ್ಲ ಕೂಡ ಮಾಡ್ಕೊಂಡು ಬಂದು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ನೀವು ಮರೆಯಲಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದಾಗಿರಬೇಕು ಅಂತ, ಮತ್ತು ಇಲ್ಲಿಂದನೇ ನಿಮ್ಮ ಜೀವನದ ಬುನಾದಿಗಳು ಎಲ್ಲ ಕೂಡ ತೆರ್ಕೊಂಡು ಉತ್ತಮ ಭವಿಷ್ಯ ನಿಮಗೆಲ್ಲ ಆಗಲಿ ಅಂತ ಹೇಳ್ಬಿಟ್ಟು ಆಶ್ತಾ, ನಿಮ್ಮ ಎಕ್ಸಾಮಲ್ಲಿ ನೀವು ನಿಮಗೆ ಮೊದಲು ಮತ್ತು ಸಂಸ್ಥೆಗೆ ಮತ್ತು ನಿಮ್ಮ ಅಧ್ಯಾಪಕ ವರ್ಗದವರೆಗೂ ಕೂಡ ಎಲ್ರಿಗೂ ತುಂಬ ಒಳ್ಳೆಯ ಹೆಸರು ತರ್ತೀರ ಅಂತ ನಂಬ್ತಾ, ನನಗೆ ಈ ಮಾತುಗಳನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶ್ರೀನಿವಾಸ ರೆಡ್ಡಿ ಅವರು ಹಲವಾರು ಹೆಸರುಗಳನ್ನು ಹೇಳ್ಬಿಟ್ಟು ಸಮಾಜನ ಯಾವ ರೀತಿ ಕಟ್ಟಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು. ನಿಮ್ಗೆ ಅನಿಸ್ಬೋದು ಎಲ್ಲರೂ ದೊಡ್ಡವ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ. ಭಗತ್ ಸಿಂಗು ನೇಣಿಗಾಕಿದ್ದು ಅವ್ರಿಗೆ ಎಷ್ಟಿರ್ಬೋದು ಹೇಳಿ ವಯಸ್ಸು ಅವಾಗ? 29 ಅಲ್ಲ, 24 ಅಲ್ಲ, 23 ವರ್ಷ ಅವ್ರಿಗೆ. 23 ವರ್ಷ ಒಂದು ಸಾಯೋ ವಯಸ್ಸದು? ಸಾಯೋ ವಯಸ್ಸಲ್ಲ. ಅವರು ಪ್ರಾಣ ತ್ಯಾಗ ಮಾಡಿದ್ದು 23 ವರ್ಷಕ್ಕೆ. 23 ವರ್ಷಕ್ಕೆ ಅವ್ರು ಮಾಡಿರ್ತಕ್ಕಂಥ ತ್ಯಾಗಗಳು ನಿಮ್ಗೆ ಇವಾಗ ಇನ್ನೂ 15 ವರ್ಷ 8 ವರ್ಷ ಮಾತ್ರನೇ ಇರೋದು. 23 ವರ್ಷ ಬದುಕಿದವರು ಈ ಇತಿಹಾಸದಲ್ಲಿ, ಈ ಮಣ್ಣಲ್ಲಿ ಮತ್ತು ಈ ದೇಶಕ್ಕಾಗಿ ಎಷ್ಟೆಲ್ಲ ಮಾಡಿದ್ರು, ಅವ್ರನ್ನೆಲ್ಲ ಎಷ್ಟು ಸ್ಮರಣೆ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು. ನಾವೇನು ಮಾಡಬೇಕಾಗಿಲ್ಲ. ಅಟ್ಲೀಸ್ಟ್ ನಮಗಾಗಿ, ನಮ್ಮ ತಂದೆ ತಾಯಿಗಳಿಗಾದರೂ ಕೂಡ 23 ವರ್ಷಕ್ಕೇನಾದರೂ ಸಾಧನೆ ಮಾಡಿ ತೋರಿಸೋಂಥ ಪ್ರೇರಣೆ ಭಗತ್ ಸಿಂಗ್ ಜೀವನ ನಿಮಗೆಲ್ಲ ಆದರ್ಶ ಆಗಲಿ ಅಂತೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತೀನಿ. ಯಾಕಂತೇಳಿದ್ರೆ ಶ್ರೀನಿವಾಸ ರೆಡ್ಡಿ ಅವರು ಪ್ರಸ್ತಾಪ ಮಾಡಿದಾಗ ಸಾಂದರ್ಭಿಕವಾಗಿ ನನಗೆ ಈ ಕ್ಷಣಕ್ಕೆ ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. 23 ವರ್ಷ ಸಾಯೋ ವಯಸ್ಸಲ್ಲ. 23 ವರ್ಷಕ್ಕೆ ಸಾಧನೆ ಮಾಡಿರ್ತಕ್ಕಂಥ ಒಂದು ಸಾಧನೆನ ನೀವೆಲ್ಲ ಕೂಡ ಇನ್ನೊಂದು 8 ವರ್ಷಕ್ಕೆ ಮಾಡೋದ್ರಲ್ಲಿ, ಅಷ್ಟು ಮಾಡದಿರೋ ಇದ್ದರೂ ಕೂಡ ಸತ್ಪ್ರಜೆಗಳಾಗಿ ಸಮಾಜಕ್ಕೆ ಒಳ್ಳೇದು ಮಾಡಿ, ಸಮಾಜದಲ್ಲಿ ಇವರು ಇಂಥವ್ರ ಮಕ್ಕಳು, ಇಂಥ ಶಾಲೆ ಮಕ್ಕಳು ಅಂತೇಳ್ಬಿಟ್ಟು ನಿಮ್ಮನ್ನು ಗುರುತಿಸೋ ರೀತಿ ನೀವು ನಡ್ಕೊಳ್ಳಿ. ನಿಮ್ಮೆಲ್ರಿಗೂ ಕೂಡ ಜೀವನದಲ್ಲಿ ಮತ್ತೊಮ್ಮೆ ಒಳ್ಳೇದಾಗಲಿ ಅಂತೇಳ್ಬಿಟ್ಟು, ಈ ಎಕ್ಸಾಮಲ್ಲೂ ಕೂಡ ನಿಮ್ಗೆ ಒಳ್ಳೇದಾಗಲಿ ಅಂತೇಳ್ಬಿಟ್ಟು, ನಾವಿವಾಗ ಒಂದು 4-5 ಜನ ಮಕ್ಕಳಿಗೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಂದ ಈ ಪ್ರವೇಶ ಪತ್ರಗಳನ್ನು ಕೊಟ್ಟು ಅವ್ರಿಗೆ ಕಿರು ಸನ್ಮಾನ ಮಾಡಿ ಕಾರ್ಯಕ್ರಮನ ಮುಗಿಸ್ತೀವಿ. ಎಲ್ರಿಗೂ ಧನ್ಯವಾದಗಳು. ಮತ್ತು ಮಕ್ಕಳಿಗೆಲ್ರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಸಹ ಮಾಡಿದ್ದಾರೆ ನಮ್ಮ ಪ್ರಾಂಶುಪಾಲರು. ಅವರು ಕೂಡ ಮಕ್ಕಳು ಊಟ ಮಾಡಿ ಓದಿನ ಕಡೆ ಗಮನ ಕೊಟ್ಟು ಕರೆಕ್ಟಾಗಿ ಎಕ್ಸಾಮ್ಗಳು ಪಾಸ್ ಮಾಡಿ ನಿಮ್ಮ ಜೀವನನ ರೂಪಿಸ್ಕೊಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ.